ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಏನು ದರೋಡೆ ನಡೆದರೆ 10 ರಿಂದ 12 ಕೋಟಿಗಳಷ್ಟು ಈಗ ಚಿನ್ನಾಭರಣ ಮತ್ತು ನಗದು ಕಳ್ಳತನ ಆಗಿರುವಂಥದ್ದು. ಇಲ್ಲ ಸ್ಥಳೀಯರು ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾರೆ. ನೌಶಾದ್ ಅವರು ನಮ್ಮ ಜೊತೆ ಇದ್ದಾರೆ. ನೌಶಾದ್ ಅವರು ಹೇಳಿ, ಇಲ್ಲಿ ಬ್ಯಾಂಕ್ ಯಾವ ಥರ ಕಾರ್ಯನಿರ್ವಹಿಸ್ತಾ ಇತ್ತು ಮತ್ತು ಯಾರ್ಯಾರು ಹಣ ಇಲ್ಲಿ ಇಡ್ತಾ ಇದ್ರು, ಯಾರ್ಯಾರು ಹಣ ಎಲ್ಲ ಹೋಗಿರ್ಬೋದು? ಇದು ನನ್ನ ಭಾವೊಂದು ವೈಫೊಂದು ಚಿನ್ನ ಉಂಟು. ಮೊನ್ನೆ ರಿನೋಲ್ ಮಾಡಿ 83,000 ಒಡವೆ ಇಲ್ಲಿ ಉಂಟು. ಸ್ಥಳೀಯರು ಹೈಯೆಸ್ಟ್ ಇಲ್ಲಿ ಪಿಗ್ಮಿ ಅಂಗಡಿಯವರೆಲ್ಲ ಪಿಗ್ಮಿ ಎಲ್ಲ ಕಲೆಕ್ಷನ್ ಮಾಡಿ ಅಂಗಡಿ ಅವರೆಲ್ಲ ಹಾಕ್ತಾರೆ ದುಡ್ಡು. ಮತ್ತು ಇಲ್ಲಿ ಕೋಟೆಗಾರ ವ್ಯವಸಾಯ ಮೈನ್ ಇದರ ಬ್ರಾಂಚ್ ಕೋಟೆಗಾರಲ್ಲೇ ಇದೆ. ಇದರ 5 ವರ್ಷ ಮುಂಚೆ ಇದೇ ಘಟನೆ ಶುಕ್ರವಾರ ಒಂದು ಇಲ್ಲಿ ಮುಸ್ಲಿಂ ಏರಿಯಾ ಇದು ಫುಲ್ಲು ಮಸೀದ್ ಹೊತ್ತು ಟೈಮಲ್ಲಿ ಒಂದು 5 ವರ್ಷ ಮುಂಚೆ ಈ ಘಟನೆ ಈ ಕೇಸು ಜಂಕ್ಷನ್ ಎಲ್ಲ ಆಗಿದೆ. ಅದು ಅವರು ನಮ್ಮ ಪೊಲೀಸ್ ಅಧಿಕಾರಿ ಅದನ್ನು ಹಿಡಿದು ಕೊಟ್ಟಿದ್ದಾರೆ. ಇದು ಇವತ್ತು ಅದೇ ಘಟನೆ ಮರುಕಳಿಸಿದೆ. ಇಲ್ಲಿ ಕೇಸ್ ಹೊಡೆಯಲು ಒಂದು ಕಾಲು ಗಂಟೆಗೆ ಒಂದು ಕಾರಲ್ಲಿ ಬಂದು 4 ಜನ ಮೇಲೆ ಹೋಗಿದ್ದಾರೆ. 2 ಕಾರಲ್ಲಿ ಕೂತ್ಕೊಂಡಿದ್ದಾರೆ. ಅವರಲ್ಲಿ ಗಣ್ಣು ಬಂದು ಕಲಿದಿಂದ ನಮ್ಮ ಈ ಸ್ಥಳೀಯ ಸ್ಕೂಲಿನ ಸ್ಟೂಡೆಂಟ್ನವರು ಬರುವಾಗ ಇಲ್ಲಿ ಪಿಜ್ಜಾ ತಿಂತಿದ್ರು. ಆಗ ಮೇಲೆ ಬೊಬ್ಬೆ ಕೇಳುವಾಗ ಮಕ್ಕಳು ಓಡಿದ್ದಾರೆ. ಆ ಸಟ್ಟರ್ ಎಳಿಲಿಕ್ಕೆ ನೋಡಿದ್ದಾರೆ. ಆಗ ಅವರು ಗಣ್ಣು ಮತ್ತು ಪಿಸ್ತೂಲ್ ತೋರಿಸಿದಂತೆ ಮಕ್ಕಳು ಹೇಳಿದ್ದಾರೆ. ಮತ್ತು ಇಲ್ಲಿ ಸ್ಟಾಫ್ಗಳು ಹುಡುಗರಿಲ್ಲ, 3 ಹೆಂಗಸರು ಇರೋದು. ಮತ್ತು ಇವತ್ತೇ ಅವರ CC ಕ್ಯಾಮರಾ ರಿಪೇರಿಗಂತೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಇವತ್ತೇ ಹಾಳಾಗಬೇಕಂತ ನಮಗೊಂದು ಅನುಮಾನ. ಮತ್ತು ಅದ್ರ ಸ್ಟಾಫ್ ಅಧಿಕಾರಿಯನ್ನು ನೀವು ಇವತ್ತು ತನಿಖೆ ಮಾಡಬೇಕು, ಅವರಂತ ನಾನು ಹೇಳುವುದಿಲ್ಲ. ಮತ್ತು ಇವತ್ತು ಮಂಗಳೂರಿಗೆ CM ಬರುವ ಕಾರಣ ಪೊಲೀಸರಿಗೆ ಸ್ವಲ್ಪ ಕೊರತಿರ್ಬೋದನ್ನು ಅವರು ಟಾರ್ಗೆಟ್ 1 ವಾರ ಮುಂಚೆವೇ ನೋಡಿ ಇಲ್ಲಿ ಬಂದಿದ್ದಾರೆ. ನಿನ್ನೆ ಕೂಡ ಇದೇ ದರೋಡೆ ನಮ್ಮ ಬೀದರಲ್ಲಿ ಆಗಿದೆ. ಮತ್ತು ತುಂಬ ಜನದ್ದು ಇಲ್ಲಿ ಸ್ಥಳೀಯರದ್ದು ಒಡವಿಟ್ಟಿದ್ದಾರೆ. ಇದಕ್ಕೆ ಅವ್ರದ್ದು ಹಿಂತಿರುಗಿಸ್ಬೇಕು ಕೇಳ್ಕೊಳ್ತೇನೆ. ಮತ್ತು ಇದರ ವ್ಯವಸ್ಥಾಪಕರೇ ಇದಕ್ಕೆ ಒಡವನ್ನು ಹಿಂತಿರುಗಿಸಬೇಕು. ಮತ್ತು ಈ ಕೇಸೋಡಲ್ಲಿ ಈ ರೂಟಲ್ಲಿ ಯಾರು CC ಕ್ಯಾಮರಾ ಇಲ್ಲ. ಇದು ಹೈವೇಗೆ ಒಂದು ಕ್ಯಾಮರಾ ಕೂಡ ಇಲ್ಲ. ಅದನ್ನು ಕ್ಯಾಮರಾ ಹಾಕಬೇಕು. ಗಾಡಿ ಇದೇ ರೂಟ್ ಜಂಕ್ಷನ್ ಆಗಿ ಹೋಗಿದಂತ ಮಕ್ಕಳು ಮಾಹಿತಿ ನೀಡಿದ್ದಾರೆ. ಮತ್ತು ಇಲ್ಲಿ ಹೊರಗಡೆ ಸೈರನ್ ಇಲ್ಲ, ಮತ್ತೊಂದು ಸೆಕ್ಯೂರಿಟಿ ಇಲ್ಲ. ಮತ್ತು 5 ವರ್ಷ ಮುಂಚೆ ಇದೇ ಘಟನೆ ಆಗಿದೆ. ಇದೇ ಬ್ಯಾಂಕಿಗೆ ದಾಳಿ ಆಗಬೇಕಂತ ನಮಗೆ ಅನುಮಾನ. ಇದರ ಯಾರೋ ಒಂದು ಕೈವಾಡ ಇರ್ಬೋದಂತ ನಾನೊಂದು ಮಾಹಿತಿ ನಿಮಗೆ ಹೇಳ್ತೇನೆ. ಮತ್ತು ಇದನ್ನು ಬೇಗ ನಮ್ಮ ಸಭಾಧ್ಯಕ್ಷರು ಈಟಗಾದರು ಅವರು ಇದನ್ನು ಬೇಗ ತನಿಖೆಯನ್ನು CID ಮುಖಾಂತರ ತನಿಖೆ ಮಾಡಬೇಕಂತ ನಾವು ಈಗ ಕೇಳ್ತಿದ್ದೇವೆ. ಸೊ ಇದಿಷ್ಟು ಇಲ್ಲಿನ ಗ್ರಾಹಕರು ಹೇಳ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಚಿನ್ನಾಭರಣವನ್ನು ಇಲ್ಲೇ ಸ್ಥಳೀಯರು ಇಟ್ಟಿದ್ದಾರೆ. ಒಳಗಡೆ CC ಕ್ಯಾಮ್ರಾ ರಿಪೇರಿ ಆಗಿತ್ತು ಮತ್ತು ಸೈರನ್ ಇಲ್ಲ. ಈ ರೋಡ್ನಲ್ಲೂ ಯಾವುದೇ ರೀತಿ CC ಕ್ಯಾಮ್ರಾ ಇಲ್ಲ. ಸೊ ಕಳೆದ 5 ವರ್ಷದ ಹಿಂದೆ ಇದೇ ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತು, ಮತ್ತೆ ದರೋಡೆ ಆಗಿರುವಂಥದ್ದು ಸೊ ಅನುಮಾನಕ್ಕೆ ಕಾರಣ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.